ಹಾಯ್ ಫ್ರೆಂಡ್, ನಾನು ಮಸಂಜೆ ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡುತ್ತಿರೋದು ಏನು, ಯೂಟ್ಯೂಬಿನ ತಮ್ಮೇಲ್ ಅಂದ್ರೆ ಏನೋ ತೋರಿಸ್ತೀನಿ. ತಮ್ಮೇಲ್ ಅಂದ್ರೆ ಎದಕ್ಕೆ ಯೂಸ್ ಆಗತ್ತೆ ತೋರಿಸ್ತೀವಿ. ಯೂಟ್ಯೂಬ್ದಲ್ಲಿ ನಾವು ಏನ್ ನೋಡ್ತೀವೋ ದಿನ ಅದು ನಮ್ಮ ಮುಂದೆ ಎದಕ್ಕೆ ಕಾಣುತ್ತೋ ಅಂತ ತೋರಿಸ್ತೇನೆ. ಮತ್ತೆ ಯೂಟ್ಯೂಬ್ ತಮ್ಮೇಲಿಂದ ಹೇಗೆ ವಿಡಿಯೋನ ಕ್ಲಿಕ್ ಮಾಡ್ತಾರೆ ಜನರು ಅಂತಾನು ನಾನು ತೋರಿಸ್ತೇನೆ. ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬಿನ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ತಮ್ಮೇಲ್ ಹೇಗೆ ಹಾಕೋದು ಅನ್ನೋದು ನೋಡೋಣ ಬನ್ನಿ. ಇವಾಗ ಸಣ್ಣದು ಒಂದು ಮೊಬೈಲ್ ನಾನು ತಗೊಂತಾ ಇದ್ದೀನಿ. ಮೊಬೈಲ್ ತಗೊಂಡ ಮೇಲೆ ಇಲ್ಲಿ YT ಸ್ಟುಡಿಯೋದಲ್ಲಿ ನಾವು ಓಪನ್ ಮಾಡಬೇಕು. ಒಳಗಡೆ ಹೋದ ಮೇಲೆ ನಮಗೆ ಒಂದು ಇಲ್ಲಿ ಓಕೆ, ನಾವು ಇವಾಗ ನಮ್ಮ ಒಂದು ವಿಡಿಯೋದಲ್ಲಿ ಹೋಗ್ತೀವಿ. ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಿಲ್ವಾ, ಅದಕ್ಕೆ ಇವಾಗ ಥಂಬ್ನೇಲ್ ಹಾಕೋಣ ಬನ್ನಿ. ಹೆಂಗೆ ಹಾಕ್ತೇನೆ ಅನ್ನೋದು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಓಕೆ, ಈಗ ನಾವು ವಿಡಿಯೋ ಮಾಡೋದಕ್ಕೆ ವಿಡಿಯೋ ಮಾಡಿದೀವಲ್ಲ, ವಿಡಿಯೋ ಮಾಡಿಬಿಟ್ಟಿದ್ದೀವಿ ಆಗಲೇ. ಅದಕ್ಕೆ ನಾವು ಒಂದು ಫೋಟೋನ ತೆಗೆದಿಟ್ಕೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ನಾವು ಫೋಟೋನ ತೆಗೆದಿಟ್ಕೊಂಡಿದ್ದೀವಿ. ಅದನ್ನ ನಾವು ಇವಾಗ ಥಂಬ್ನೇಲ್ ಹೇಗೆ ತಯಾರು ಮಾಡೋಣ ಅಂತ ನೋಡೋಣ. ಓಕೆ, ಒಂದು ಆ್ಯಪ್ ಇರುತ್ತೆ, ಅದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. PicsArt ಅಂತೇಳಿ. ಓಕೆ, PicsArt ಅನ್ನು ಓಪನ್ ಮಾಡಿದ್ವಿ ನಾವು. ನಮಗೆ ಒಂದು ಫೋಟೋನ ನಾವು ಥಂಬ್ನೇಲ್ ಹಾಕೋದಕ್ಕೆ ಒಂದು ಫೋಟೋನ ಕ್ಲಿಕ್ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಮೊಬೈಲ್ ಆಲ್ರೆಡಿ ಇಲ್ಲಿದೆ. ಓಕೆ, ನಮಗೆ ಸೈಜ್ ಬೇಕ್ರಿ. ಓಕೆ, ಇಲ್ಲಿ ನಾವು ಸೈಜ್ ತೊಗೊಳೋಣ. ಇಲ್ಲಿ ಗ್ರಾಫ್ ಅಂತ ಇದೆ, ಅಲ್ಲಿ ಹೋಗೋಣ. ಲಾಸ್ಟಿಗೆ ಒಂದು ಯೂಟ್ಯೂಬ್ ಅಂತ ಹೆಸರು ಬರುತ್ತೆ, ಅದಕ್ಕೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ನಾವು ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇಲ್ಲಿ ನಮಗೆ ಎಷ್ಟು ಸೈಜ್ ಬೇಕಾಗಿತ್ತು ಅಷ್ಟು ನಾವು ಯೂಟ್ಯೂಬಿನ ತಮ್ಮೇಲಿನ ತೊಗೊಂಬಂದು ಲಾಸ್ಟಿಗೆ ನಿಮಗೆ ತೋರಿಸ್ತೀನಿ. ಯೂಟ್ಯೂಬ್ದಲ್ಲಿ ತಮ್ಮೇಲ್ ಹೇಗೆ ಹಾಕೋತೀವಿ ಅಂದ್ರೆ ಜನರು ಅದೇ ನೋಡ್ತಾರೆ. ಫಸ್ಟ್ ಜನ ಅದೇ ನೋಡಿದ ಮೇಲೆ ಆಮೇಲೆ ಅದು ಓದ್ತಾರೆ, ಮೇಲೆ ಏನ್ ಬರ್ದಿರ್ತಾರೋ ಏನಿಲ್ಲ ಕ್ಯಾಸ್. ಆಮೇಲೆ ಅದು ಗೊತ್ತಾಗತ್ತೆ ಎಂತ ಅದು ವಿಡಿಯೋ ಅಂತ ಗೊತ್ತಾಗತ್ತೆ. ಆಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ವಾಚ್ ಮಾಡ್ತಾರೆ. ಓಕೆ, ಬನ್ನಿ ಹಾಗಾದ್ರೆ ಇವಾಗ ಈ ತಮ್ಮೇಲು ನಾವು ರೆಡಿ ಮಾಡೋಣ. ಓಕೆ, ಇವಾಗ ನಮಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋಣ. ಓಕೆ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋಕೆ ಮೊದಲು ನಾವು ಏನಾದರೂ ಒಂದು ಡಿಸೈನ್ ಮಾಡೋಣ. ಈಗ ಅದಕ್ಕಂದ್ರೆ ನಮ್ಮ ಒಂದು ಯೂಟ್ಯೂಬ್, ಓಕೆ, ನಮ್ಮ ಒಂದು ಯೂಟ್ಯೂಬ್ ಯಾವುದು ಕ್ಯಾಟಗರಿ, ಓಕೆ, ನಮ್ಮ ಒಂದು ವಿಡಿಯೋ ಯಾವುದು ಕ್ಯಾಟಗರಿ ಅದೇ ಟೈಪ್ ಎಡಿಟಿಂಗ್ ಮಾಡಿದ್ರೆ ಚಂದ ಕಾಣುತ್ತೆ, ಅದೇ ಸೂಪರ್ ಕಾಣುತ್ತೆ. ಓಕೆ, ಅದೇ ತರ ಮಾಡೋಣ ಇವಾಗ. ಓಕೆ, ಇದು ಹಿಂಗೆ ಒಂದೊಂದು ಡಿಸೈನಿಗೆ ನಾವು ಅಗದಿ ಮಸ್ತಾಗಿ ಹಾಕೋಣ. ಈ ತರ. ಓಕೆ, ಈ ತರ ನಾವು ಡಿಸೈನ್ ಮಾಡ್ಕೊಂಡು ಓಕೆ ಈ ತರ ನಾವು ಓಕೆ ಮಾಡೋಣ. ಓಕೆ, ಈ ತರ ಮಾಡಿ ಕ್ಯಾಸ ಬ್ಯಾಕ್ಗ್ರೌಂಡ್ ಇದು ಅಗದಿ ಲುಕ್ ಆಗಿ ಕಾಣ್ತಿ. ಇದು ಏನ್ ಮಾಡ್ಬೇಕು, ನಾವು ಬ್ಲರ್ ಮಾಡೋಣ. ಇಲ್ಲೇ ನಮಗೆ ಬ್ಲರ್ ಆಪ್ಷನ್ಸ್ ಕಾಣ್ತೀವಿ. ನಾವು ಎಲ್ಲಿ ಹೋಗಿದ್ವಿ ಫಸ್ಟ್. ಓಕೆ, ಎಫೆಕ್ಟ್ ನಲ್ಲಿ ಹೋಗಿ ಇಲ್ಲಿ ನಮಗೆ ಬ್ಲರ್ ಅಂತ ಬಂತು. ನೀವು ಬ್ಲರ್ ನ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಅಕ್ಷರಬಲ್ ಒಂದು ಚಿತ್ರ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೆಸೆಂಟ್ ಅಂತ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲೇ ಒಂದು ಅಪೋಸಿಟ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಮಗೆ ಬಂತು ಒಂದು ಬ್ಯಾಕ್ಗ್ರೌಂಡ್. ನಮಗೆ ಸೈಜು ನೋಡ್ಕೊಳ್ಳೋಣ, ಎಲ್ಲೆಲ್ಲ ಬರೋಬ್ಬರ ಆಗೈತೋ ಇಲ್ಲ ಅಂತ, ಕಟ್ ಎಲ್ಲೆಲ್ಲ ಕರೆಕ್ಟ್ ಆಗೈತೋ ಇಲ್ಲ ಅಂತ ನೋಡ್ಕೊಳ್ಳೋಣ. ಕಟ್ ಆಗಿಲ್ಲ ಅಂದ್ರೆ ಒಂದು ಪೆನ್ಸಿಲ್ ತೊಗೊಂಡು ನಾವು ಕಟ್ ಮಾಡ್ಕೊಂಬಿಡೋಣ. ಓಕೆ, ಇಷ್ಟು ನಾವು ಕಟ್ ಮಾಡ್ಕೊಂಬಿಡೋಣ. ಅಷ್ಟು ಸಾಫ್ ತಪ್ಪಾದ್ರೂ ನಡೀತೈತಿ, ಅದು ಹೆಂಗೆ ಕಾಣೋದಿಲ್ಲ. ಸಣ್ಣಗಿದ್ರೆ ಅದನ್ನು ಕಾಣೋದಿಲ್ಲ. ಓಕೆ, ಈ ಥರ ನಾವು ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಭಾಳ ಬ್ಲರ್ ಆಗ್ಬಿಟ್ಟೈತೆ ನೋಡ್ರಿ, ಅದು ನಾವು ತೆಗಿಯೋಣ. 6 ಪಾಯಿಂಟ್ ಇಟ್ಕೊಳ್ಳೋಣ. ಎಲ್ಲಾನು ಮಸ್ತಾಗಿ ಬ್ರೌನ್ ಕಾಣ್ತಾ ಇದೆ. ಓಕೆ, ಇಲ್ಲಿ ಏನಾಯ್ತು ನೋಡ್ರಿ, ಮುಖಕ್ಕೆ ಹತ್ತದು ಬ್ಲರ್. ಈ ಬ್ಲರ್ ನಾವು ಅಳಿಸ್ಬಿಡ್ತೀನಿ ಇಲ್ಲೇ. ಓಕೆ, ಮುಖಕ್ಕೂ ಬಂದಿತ್ತದು ನೋಡಿಲ್ಲ ನಾನು. ಇವಾಗ ಜಸ್ಟ್ ನಾವು ನೋಡಿ ಕೆಲಸ ಮುಖಕ್ಕೂ ಅಳಿಸ್ತಾ ಇದ್ದೀನಿ. ಓಕೆ, ಇದು ಆದಮೇಲೆ ನಾವು ಸೇವ್ ಮಾಡೋದು ಮೇಲು ಸೇವ್ ಮಾಡಿ ಎಸ್ ಮಾಡೋಣ. ಓಕೆ, ನಾವು ಇವಾಗ ನಮ್ಮ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿದ್ದೀವಲ್ಲ, ಯಾವುದು ಅದು ವಿಡಿಯೋ, ಯಾವುದು ಕ್ಯಾಟಗರಿ ವಿಡಿಯೋ ಅದು ನಾವು ಬರೀಬೇಕ್ರಿ. ಓಕೆ, ಬನ್ನಿ ಮೊದಲು ನಾವು ಬರೆಯೋಣ. ಎಲ್ಲಿ ಹೋಗ್ತಿದ್ವಿ ಅಂದರೆ ಟೆಕ್ಸ್ಟ್ ಇದೆ, ಅದರಲ್ಲಿ ಹೋಗೋಣ. ಓಕೆ, ನಮ್ಮ ಒಂದು ಯೂಟ್ಯೂಬು ವಿಡಿಯೋ. ಓಕೆ, ನಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಅಂತ ನಾನು ಹಾಕಿದೆ, ನಿಮಗೆ ತೋರ್ಸೋದಕ್ಕೆ ನಾನು ಹಾಕ್ತಾ ಇದ್ದೀನಿ. ಓಕೆ, ನೀವು ನಿಮ್ಮ ಒಂದು ಕ್ಯಾಟಗರಿ ಯಾವುದಿದೆ ಅದರ ಟೈಪಿಂದ ನೀವು ಬರೀಬೇಕು. ಓಕೆ, ಇಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಹಿಂದೆ ಮತ್ತೆ ಅಂದರೆ ಕ್ಲಿಯರ್ ಆಗಿ ಕಾಣಬೇಕ್ರಿ. ಅದು ಕ್ಲಿಯರ್ ಆಗಿ ಕಾಣೋಕ್ಕೆ ಒಂದು ಲೈನ್ ಹಾಕಿದ್ದೀನಿ. ಮತ್ತೆ ಒಂದು ಲೈನಿಗೆ ಹಿಂದೆ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ಹಿಂಗೆ ಕುಂದ್ರತ್ ನೋಡ್ರಿ.
ಓಕೆ, ಇದು ಒಂದು ತಮ್ಮೇಲ್ ಅಂತಾರ. ಮತ್ತೊಂದು ಸ್ವಲ್ಪ ಬರೆಯೋಣ, ಯಾಕಂದ್ರೆ ಕ್ಲಿಯರ್ ಆಗಿ ಗೊತ್ತಾಗಬೇಕು. ಯೂಟ್ಯೂಬ್ ವಿಡಿಯೋ ಇದು ಅಂತ ಗೊತ್ತಾಯ್ತ್ರಿ ಇವಾಗ, ಹೌದಾ? ನಾನು ಈಗ ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ, ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಎಂಥದ್ದು ವಿಡಿಯೋ ಅಂದರೆ ಯೂಟ್ಯೂಬ್ ವಿಡಿಯೋ ಅಂತ ಬರ್ದಿದ್ದೀನಿ. ಯೂಟ್ಯೂಬ್ ವಿಡಿಯೋ ಇದು ಅಂತ ಗೊತ್ತಾಯ್ತು. ಅದಕ್ಕೆ ಏನೈತಿ, ಜನರಿಗೆ ಏನಾದ್ರು ಬೇಕಾಗಿದ್ರೆ ಅದು ಕ್ಲಿಕ್ ಮಾಡ್ತಾರೆ, ಇಲ್ಲಾಂದ್ರೆ ಹಾಗೆ ಬಿಟ್ಟು ಮ್ಯಾಗ ಹೋಗ್ಬಿಡ್ತಾರೆ. ಓಕೆ, ಇದು ತಮ್ಮೇಲ್ ಎಲ್ಲಿ ಬರುತ್ತಂತ ನಿಮಗೆ ಇನ್ನೊಂದು ತೋರಿಸ್ಬಿಡ್ತೀನಿ ಇವಾಗ. ಇದು ತಮ್ಮೇಲ್ ನೋಡಿ, ನಾವು ಯೂಟ್ಯೂಬ್ ವಿಡಿಯೋ ಓಪನ್ ಮಾಡಿದಕ್ಕೆ ನಮಗೆ ಇಲ್ಲಿ ಬಂದ್ಬಿಡತ್ತೆ ನೋಡಿ. ಆಗ ಇಲ್ಲೆಲ್ಲ ತಮ್ಮೇಲ್ ಬರಾಕತ್ತು. ಓಕೆ, ಓಕೆ, ನಾವೀಗ ಯೂಟ್ಯೂಬ್ ವಿಡಿಯೋ ಅಂತ ಹಾಕಿದ್ವಿ. ಓಕೆ, ನೆಕ್ಸ್ಟ್ ನಾವು ಹಾಕ್ತಾ ಇದೀವಿ ಯೂಟ್ಯೂಬ್ ಓಕೆ, ಇದು ನಾವು ಇವಾಗ ಹಾಕ್ತಾ ಇದೀವಿ ಯೂಟ್ಯೂಬ್ ಥಂಬ್ನೇಲ್. ಓಕೆ, ಇದು ನಾವು ಕ್ರಿಯೇಟ್ ಮಾಡ್ತಾ ಇರೋದು ಯೂಟ್ಯೂಬ್ ಥಂಬ್ನೇಲ್. ಓಕೆ, ಇವಾಗ ಡಾರ್ಕ್ ಮಾಡಿ, ಇವಾಗ ನಾವು ಮತ್ತೆ ಕೂಡ ಮ್ಯಾಚ್ ಆಗಬೇಕು. ಯಾಕಂದ್ರೆ ಬ್ಯಾಕ್ಗ್ರೌಂಡಿಗೆ ನಾವು ಏನು ಬರಿತಾ ಇದೀವಿ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗಬೇಕು. ಓಕೆ, ಮ್ಯಾಚ್ ಆಗೋನಾಗಿ ನಾವು ಬರೆಯೋಣ. ಮೇಲೇನೇ ಇರಲಿ, ನಮಗೆ ಹೆಂಗೆ ಅನಿಸುತ್ತೋ ನಾವು ಎಡಿಟಿಂಗ್ ಮಾಡ್ಕೋಬೋದಲ್ವಾ. ಓಕೆ, ಇಲ್ಲಿ ಒಂದು ಬೇಡ ಅಂದರೆ ಸಣ್ಣ ಮಾಡ್ಕೇಸ್ ನಾವು ಮೇಲೆ ಇಟ್ಕೋಬೋದು. ಓಕೆ, ನೋಡಿ ಯೂಟ್ಯೂಬ್ ವಿಡಿಯೋ ಅಂತ ಗೊತ್ತೈತಿ, ಮತ್ತು ಯೂಟ್ಯೂಬ್ ಥಂಬ್ನೇಲ್ ಅಂತ ಗೊತ್ತಾಯ್ತು. ಓಕೆ, ನಾವು ಎದರಲ್ಲಿ ಈ ಫೋಟೋನ ರೆಡಿ ಮಾಡಿದ್ದೀವಿ ಅಂತೇಳಿ. ಓಕೆ, ಓಕೆ, ಪಿಕ್ಸಾರ್ಟ್ ಎಡಿಟ್. ಓಕೆ, ಪಿಕ್ಸಾರ್ಟ್ ಎಡಿಟ್ ಅಂತ ನಾವು ಹಾಕಿದ್ವಿ. ನಾವು ಎದ್ರಾಗ ಎಡಿಟಿಂಗ್ ಮಾಡ್ತಾ ಇದ್ದೀವಿ, ಪಿಕ್ಸಾರ್ಟ್ ಎಡಿಟಿಂಗ್ ಅಂತ ಹೇಳಿ ಒಂದು ಆ್ಯಪು, ಅದರಲ್ಲೇ ಎಡಿಟಿಂಗ್ ಮಾಡಿದ್ದೀವಿ. ಇಲ್ಲಿ ನೋಡಿ ಯೂಟ್ಯೂಬ್ ವಿಡಿಯೋ, ಯೂಟ್ಯೂಬ್ ಥಂಬ್ನೇಲ್, ಪಿಕ್ಸಾರ್ಟ್ ಎಡಿಟಿಂಗ್. ಓಕೆ, ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನಾವು ಎಡಿಟಿಂಗ್ ಮಾಡಿದ್ದೀವಿ, ಏನು ವಿಡಿಯೋ ಅಂತ ಏನಿಲ್ಲ ಅಂತೇಳಿ ಸಿಂಪಲ್ ಆಗಿ ಗೊತ್ತಾಯ್ತು. ಇದನ್ನು ಕೂಡ ನಾವು ಓಕೆ ಈ ಥರ ಓಕೆ, ಈ ಥರ ನಾವು ಹಾಕಿ ಇನ್ನೊಂದು ನಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅದನ್ನು ಕೂಡ ಹಾಕಿಬಿಡೋಣ. ನಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅದನ್ನು ಕೂಡ ನಾವು ಇಲ್ಲೇ ಒಂದು ಹಾಕಿಬಿಡೋಣ. ಓಕೆ, ನೆಕ್ಸ್ಟ್ ಇಲ್ಲೇ ಹಿಂದೆ ಕನ್ನಡದಲ್ಲಿ ಇದೆ ಅಂತ ಗೊತ್ತಾಯ್ತು. ಈ ವಿಡಿಯೋ ಓಪನ್ ಮಾಡೋಕ್ಕೆ ಮೊದಲೇ ಗೊತ್ತಾಗ್ಬಿಡುತ್ತೆ ಯಾವ ಲ್ಯಾಂಗ್ವೇಜಿಂದ ಇದೆ ವಿಡಿಯೋ. ಓಕೆ, ಇದು ಆದಮೇಲೆ ಇನ್ನೊಂದು ಸ್ವಲ್ಪ ಲುಕ್ ತೊಗೊಂಬರೋಣ. ಓಕೆ, ಒಂದು ಲೋಗೋ ಕೂಡ ನಾನು ಇಟ್ಕೊಂಡ್ಬಿಡ್ತೀನಿ. ಓಕೆ, ಈ ಥರ ಮತ್ತೆ ನಾವು ಏನಾದರೂ ಹೊಸದು ಮಾಡಬೇಕಂದ್ರೆ ಇವಾಗ ಏನು ಮಾಡಬೇಕಂದ್ರೆ, ಓಕೆ, ಏನೋ ಒಂದು ವಿಚಾರ ಮಾಡ್ತಾ ಇದ್ದೀನಲ್ಲ ನಾನು, ಅದು ಜನರಿಗೆ ತಲೆ ಮೇಲೆ ಬರಬೇಕು. ಓಕೆ, ಈ ಥರ ನಾವು ಒಂದು ಸಣ್ಣ ಪುಟ್ಟ ಮಾಡಿ ಇಟ್ಕೊಂಬಿಡೋಣ. ಓಕೆ, ಇದು 2, ಇನ್ನೊಂದು ಬಂತು. ಓಕೆ, ನೋಡಿ ಈ ಥರ ನಾವು ಎಡಿಟಿಂಗ್ ಮಾಡ್ಬೋದ್ರಿ. ಇದು ಎಷ್ಟು ಮಸ್ತಾಗಿ ಲುಕ್ ಕಾಣ್ತಾ ಇದೆ ಗೊತ್ತಾ, ಅಮೇಜಿಂಗ್ ಕಾಣ್ತಾ ಇದೆ. ನೆಕ್ಸ್ಟ್ ನಾವು ಮತ್ತೆ ಏನಾದರೂ ಮಾಡಬೇಕಂದ್ರೆ ಇಲ್ಲಿ ಒಂದು ಆಪ್ಷನ್ಸ್ ಇದೆ, ಲೈಟಿಂಗ್ ಇದೆ ನೋಡಿ. ಓಕೆ, ಈ ಥರ ಓಕೆ, ನೋಡಿ ಈ ಥರ ನಾವು ಒಂದು ಮಿಂಚನ್ನು ಕೊಡ್ಬೋದು. ಮತ್ತು ಇದು ನಾವು ಸ್ವಲ್ಪ ಡಾರ್ಕ್ ಮಾಡೋಣ ಕಲರ್, ಮತ್ತಿಷ್ಟು ಲುಕ್ ಆಗಿ ಕಾಣುತ್ತೆ. ಓಕೆ, ಡಾರ್ಕ್ ಮಾಡೋಣ.
ಓಕೆ ನೋಡ್ರಿ ನೀವು ಹೆಂಗಿತ್ತು ಫೋಟೋ ಹೆಂಗಾಗೈತೆ ನೋಡ್ರಿ ಅಷ್ಟೆ. ಹೆಂಗಿತ್ತು ಫೋಟೋ ಹೆಂಗಾಗೈತಿ ಹಿಂಗಿತ್ತು ರೀ. ಸಿಂಪಲ್ ಆಗಿ ಕಲರ್ ಇತ್ತು, ನಾವು ಕಲರಿಂಗ್ ಮಾಡಿ ಡಾರ್ಕ್ ಮಾಡಿಬಿಟ್ಟಿವಿ. ಓಕೆ ಇದನ್ನು ನಾವು ಏನು ಮಾಡಬೇಕು, ಸೇವ್ ಮಾಡೋಣ. ಇಲ್ಲಿ ನಾವು ತಮಿಳಲ್ಲಿ ಬರೆದಿಲ್ಲ, ಅದು ಕನ್ನಡದಲ್ಲಿನೂ ಬರಿಬೋದು, ಇಂಗ್ಲೀಷ್ನಲ್ಲಿ ಬರಿಬೋದು. ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ನಾವು ಎಡಿಟಿಂಗ್ ಮಾಡ್ಕೋಬೋದು. ನೋಡಿ ಬ್ಯಾಕ್ಗ್ರೌಂಡ್ಗೆ ನಾವು ಬ್ಲೇರ್ ಹಾಕಿದ್ವಿ, ಬ್ಲೇರ್ ಹಾಕಿ ಮತ್ತೆ ಮೇಲೆ ಒಂದು ಡಿಸೈನ್ ಕೊಟ್ಟಿದ್ವಿ. ಡಿಸೈನ್ ಮತ್ತು ಕೊಟ್ಟು ನಾವು ಯಾವ ವಿಡಿಯೋ ಅಂದರೆ ಕನ್ನಡ ವಿಡಿಯೋ ಕನ್ನಡ ಅಂತ ಬರೆದಿದ್ದೀವಿ. ಪಿಕ್ಸಾರ್ಟಿನ ಎಡಿಟಿಂಗ್ ಮಾಡಿದ್ದೀವಿ. ಅಂದರೆ ಈ ವಿಡಿಯೋ ಯಾವುದಪ್ಪ ಕೆಟಗರಿ ನಮ್ಮದು ಯಾವುದು, ಅದರಿಂದ ನಾವು ಒಂದು ಥಂಬ್ನೇಲನ್ನು ಎಡಿಟಿಂಗ್ ಮಾಡಬೇಕು. ಗೊತ್ತಾಯಿತು. ನಮ್ಮ ವಿಡಿಯೋ ಯಾವುದು, ಯಾವ ಕೆಟಗರಿಯಿಂದ, ಅದರಿಂದ ನಮ್ಮ ಒಂದು ಥಂಬ್ನೇಲಿಂದ ನಾವು ಬರೆದಾಕಿಬಿಟ್ರೆ ಜನರಿಗೆ ಗೊತ್ತಾಗತ್ತೆ ಅದು ನಂದೇ ವಿಡಿಯೋ ಅಂತೇಳಿ. ಅದು ಏನು ಮಾಡ್ತಾರೆ, ಓಪನ್ ಮಾಡ್ತಾರೆ, ನೋಡ್ತಾರೆ, ಕೇವ್ರಿನ ತೊಗೊಂತಾರ. ಓಕೆ ಇವಾಗ ಏನು ಮಾಡ್ಬೇಕಂದ್ರೆ ನಾವು ಇವಾಗ ನಾವು ಎಡಿಟಿಂಗ್ ಮಾಡಿದ್ದೀವಿ. ಓಕೆ ಇವಾಗ ನಾವು YT ಸ್ಟುಡಿಯೋ ಅಂತ ಇರುತ್ತೆ, YT ಸ್ಟುಡಿಯೋದಲ್ಲಿ ಹೋಗೋಣ. ಮೊದಲು ನಾವು ಅಪ್ಲೋಡ್ ಮಾಡಿದ್ದೀವಿ, ಅದು ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಒಂದು ಯೂಟ್ಯೂಬ್ ಕೋರ್ಸ್ ಅಂತ ಇದೆ, ಅದರ ಒಳಗಡೆ ಒಂದು 4-5 ವಿಡಿಯೋನ ಬಿಟ್ಟಿದ್ದೀನಿ, ಅದು ನೋಡಿ ಎಲ್ಲ ನಮ್ಗೆ ಗೊತ್ತಾಗತ್ತೆ. ಓಕೆ ಇವಾಗ ನಾವು ನಿಮಗೆ ತಮ್ಮೇಲೆ ಹಾಕೋದು ಹೆಂಗೆ ಅಂತ ತೋರಿಸ್ತಾ ಇದ್ದೆ, ಮತ್ತು ಹೆಂಗೆ ಸೇವ್ ಮಾಡಬೇಕಪ್ಪ ತಮ್ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಓಕೆ ಇಲ್ಲಿ ನಾವು YT ಸ್ಟುಡಿಯೋನ ಓಪನ್ ಮಾಡಿದ್ದೀವಿ. ಇಲ್ಲಿ ಓಕೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿರ್ತಾರಲ್ಲ, ನೀವು ಮೊದಲು ಏನು ಮಾಡಿದ್ರು, ಪಬ್ಲಿಷ್ ಮಾಡಿರ್ತೀರೋ, ಅನ್ಲಿಸ್ಟೆಡ್ ಮಾಡಿರ್ತೀರೋ, ಪ್ರೈವೇಟ್ ಮಾಡಿರ್ತೀರೋ, ಅದು ಇನ್ನು ನೋಡ್ಕೊಳ್ಳಿ ಮೊದಲು. ಓಕೆ YT ಸ್ಟುಡಿಯೋದಲ್ಲಿ ಮುಂದೆ ಬರೋದಿಲ್ಲ. ಹಂಗೆ ನೀವು ಎಕ್ಸ್ಟರ್ನಲ್ ಏನಾದ್ರು ಮಾಡಿದ್ರಪ್ಪ ಅಂದ್ರೆ ಪಬ್ಲಿಷ್ ಮಾಡಿದ್ರೆ ಅಷ್ಟೇ YT ಸ್ಟುಡಿಯೋದಲ್ಲಿ ಮುಂದೆ ಬರುತ್ತೆ. ಓಕೆ ಲೇಟೆಸ್ಟ್ ಕಂಟೆಂಟ್ ಅಂತ ಮುಂದೆ ಬರುತ್ತೆ. ನಾವು ನಮಗೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಇಲ್ಲೇ ಕಂಟೆಂಟ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೇ ಬಂದ್ಬಿಡುತ್ತೆ. ಓಕೆ ಇಲ್ಲಿ ಬಂದಾಗ ಏನಿದೆ, ನಮಗೆ ಯಾವುದು ವಿಡಿಯೋದಲ್ಲಿ ಹಾಕಬೇಕು ಥಂಬ್ನೇಲು, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಒಂದು ಪೆನ್ಸಿಲ್ ಕಾಣ್ತಾ ಇದೆ ನೋಡಿ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ಪೆನ್ಸಿಲ್ ಕಾಣ್ತಾ ಇದೆ, ಇವಾಗ ಇದನ್ನು ಕ್ಲಿಕ್ ಮಾಡಿ. ಇಲ್ಲೇ ಏನಿದೆ ನೋಡಿ, 1 2 3 ಫೋಟೋನ ಆಲ್ರೆಡಿ ಯೂಟ್ಯೂಬ್ ಕೊಟ್ಟಿದೆ. ಈ ಥಂಬ್ನೇಲನ್ನು ನೀವು ಹಾಕ್ತೀರಾ ಅಂತೇಳಿ ನಮಗೆ ಬೇಡ, ನಾವು ಆಲ್ರೆಡಿ ಒಂದು ಫೋಟೋನ ಕ್ಲಿಕ್ ಆಗಿ ಭರ್ಜರಿ ಕ್ಲಿಯರ್ ಆಗಿ ಒಂದು ಎಡಿಟಿಂಗ್ ಕೂಡ ಮಾಡಿದ್ದೀವಿ. ಅದನ್ನು ನಾವು ಹಾಕ್ಬೇಕಂದ್ರೆ ಇಮೇಜ್ ಚೇಂಜಿಂಗ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಫೋಟೋನ ನಾವು ಸೇವ್ ಮಾಡಿರ್ತೀವಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ. ಓಕೆ ಇಲ್ಲಿ ನಮ್ಮ ಒಂದು ಥಂಬ್ನೇಲ್ ಬಂತ್ರಿ ಆಲ್ರೆಡಿ. ಓಕೆ ಥಂಬ್ನೇಲನ್ನು ನಾವು ಸೇವ್ ಮಾಡಬೇಕಂದ್ರೆ ಇದು ಡನ್ ಅಂತ ಮಾಡಿಬಿಡಿ. ಡನ್ ಮಾಡಿ ಮತ್ತೆ ಸೇವ್ ಮಾಡಿಬಿಡಿ. ಓಕೆ ಇಲ್ಲಿ ನಮ್ಮ ಒಂದು ಥಂಬ್ನೇಲು ಸೇವ್ ಆಯ್ತು ರೀ. ಓಕೆ ನೋಡಿರ್ಬೇಕಾದ್ರೆ ನೋಡಿರಿ ಚೇಂಜ್ ಆಯ್ತು ಆಗಲೇ. ಓಕೆ ಈ ಥಂಬ್ನೇಲ್ ಚೇಂಜ್ ಆಯಿತು. ಓಕೆ ಮತ್ತು ನೀವು ಈ ಥಂಬ್ನೇಲನ್ನು ಡೌನ್ಲೋಡ್ ಮಾಡಿ ಎಡಿಟಿಂಗ್ ಮಾಡ್ತೀರ ಅಂದರೆ ಇಲ್ಲಿ ಕೆಳಗಡೆ ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಡೌನ್ಲೋಡ್ ಥಂಬ್ನೇಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಆಗಿಬಿಡತ್ತೆ. ಗೊತ್ತಾಯ್ತು, ಡೌನ್ಲೋಡ್ ಆಗಿಬಿಡತ್ತೆ. ಓಕೆ ಇವಾಗ ನನಗೆ ಮತ್ತೆ ಯಾವುದಿತ್ತು ಮೊದಲಿನ ಅದೇ ನಾನು ಫೋಟೋ ತಂದಿಡ್ತೀನಿ. ಮೊದಲಿನ ಥಂಬ್ನೇಲ್ ಯಾವುದಿತ್ತು ಅದೇ ಥಂಬ್ನೇಲ್ ಇಡ್ತೀನಿ. ಯಾಕಂದರೆ ಈ ಕ್ಯಾಟಗರಿ ಯಾವುದಪ್ಪ ನಿಮಗೆ ಇನ್ನೊಮ್ಮೆ ಕ್ಲಿಯರಾಗಿ ಹೇಳ್ಬೇಕಂದ್ರೆ ಈ ಕ್ಯಾಟಗರಿ ಯಾವುದು, ಯೂಟ್ಯೂಬ್ ನ್ಯೂ ಅಪ್ಡೇಟ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ, ಈ ವಾರದಲ್ಲಿ ಅದೆಲ್ಲರೂ ಸಿಗತ್ತೆ ಅಂತೇಳಿ. ಓಕೆ ನಾನು ತಮಿಳಲ್ಲಿ ಏನು ಹಾಕಿದ್ದೀನಿ, ಯೂಟ್ಯೂಬ್ ನ್ಯೂ ಅಪ್ಡೇಟ್. ಓಕೆ ಟೈಟಲ್ನಲ್ಲಿ ಏನಿದೆ ಅದೇ ನಾನು ತಂದು ತಮಿಳನ್ನು ಹಾಕಿದ್ದೀನಿ. ಓಕೆ ತಮಿಳಲ್ಲಿ ಓಕೆ ಯೂಟ್ಯೂಬ್ ಮಾನಿಟೇಷನ್ ನ್ಯೂ ಅಂದರೆ ಯೂಟ್ಯೂಬ್ ಮಾನಿಟೇಷನ್ ನ್ಯೂ ಮಾಡ್ತಾ ಇದೆ ಅಂತೇಳಿ ಹಾಕಿದ್ದೀನಿ. ಮತ್ತು 3000 ವಾಚ್ ಟೈಮು, 500 ಸಬ್ಸ್ಕ್ರೈಬ್, ಇದು ಈಗ ಹೊಸ ತಂದಿದೆ, ಅದು ಬಂದಿದೆ ಅಂತೇಳಿ ನಾನು ಹಾಕಿದ್ದೀನಿ ರೀ. ಈ ಥರ ಕೇರಿ ಇದೆ ಇದರಲ್ಲಿ ವಿಡಿಯೋದಲ್ಲಿ. ಓಕೆ ಈ ಥರ ಇದೆ ಅಂತೇಳಿ ನಾನು ಹಾಕಿದ್ದೀನಿ. ಯಾರಿಗೆ ಬೇಕಾಗಿರ್ತದೋ ಅವರು ಕ್ಲಿಕ್ ಮಾಡ್ತಾರೆ, ನೋಡ್ತಾರೆ. ಓಕೆ ಈ ವಿಡಿಯೋನ ನಾವು ನೋಡಿದ್ದೀವಲ್ಲ ಹೇಗಾಗಿದೆ ಅಂತ. ಮತ್ತೆ ಒಂದು ಲೈಕ್ ಕೊಡಿ, ಮತ್ತೆ ಒಂದು ಕಾಮೆಂಟ್ ಮಾಡಿ. ಮತ್ತೆ ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಈ ತಮಿಳ್ ಹೇಗೆ ನಾವು ಎಡಿಟಿಂಗ್ ಮಾಡ್ಬೇಕಂತ ಗೊತ್ತಾಯಿತು. ಮತ್ತೆ ಒಂದು ಎಕ್ಸ್ಟ್ರಾನಲ್ಲಿ ಒಂದು ಆ್ಯಪ್ ಇದೆ, ಅದು ಹೆಂಗಾಗತ್ತೆ ಅಂತ ನೋಡೋಣ. ಅದರಲ್ಲಿ ಹೆಂಗಾಗತ್ತೆ ಎಡಿಟಿಂಗ್ ಅಂತ ನೋಡೋಣ. ಅದನ್ನು ಕೂಡ ನಾನು ನಿಮಗೆ ಕಳಿಸ್ತೀನಿ ಹೆಂಗಾಗೈತೆ ಅಂತೇಳಿ. ಬನ್ನಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಈ ಒಂದು ಯೂಟ್ಯೂಬ್ ಕೋರ್ಸಿಗೆ ಕಂಟಿನ್ಯೂ ಮಾಡಿ ಮತ್ತೆ ಸಿಗೋಣ. ಈ ವಿಡಿಯೋ ಇಲ್ಲಿಗೆ ಎಂಡು. ಬಾಯ್ ಬಾಯ್.